so nervous. Thank you for coming late. You're making us so nervous. ये क्या कर रहे ಏನು ಕ್ಲೀನಿಂಗ್ ಅವ್ರಿಗೆ ಅಂತ ಒಬ್ರನ್ನ ಕರ್ಸಿದೀನಿ ಮಾಡಿ ನಗಾಕ ಓಡಾಡೋದು. ಈ ತರ ಹಿಂಸೆ ಕೊಟ್ರೆ ಯೂಟ್ಯೂಬರ್ ಇದು ಹೆಂಗಾಗಿದೆ ಅಂತಂದ್ರೆ ನಾವು ಮುಗಿಯೋಸಕ್ಕಾಗ್ತಿಲ್ಲ ಇವಾಗ ಬ್ಲಾಗ್ ಮಾಡೋಸಕ್ಕಾಗ್ತಿಲ್ಲ. ಹಲೋ ಗೈಸ್, ವಾಟ್ಸಪ್ ಎಲ್ಲ ಹೆಂಗಿದ್ರೆ ಹೋಪ್ ಎಲ್ಲ ಮಸ್ತಾಗಿತ್ತು ಅಂತ. ಆ್ಯಕ್ಚುಲಿ ಇವಾಗ ಟೈಮು ಸಂಜೆ 8 ಗಂಟೆ ಆಗಿದೆ. ಆ್ಯಂಡ್ ಇಷ್ಟು ಲೇಟಾಗಿ ಏನಕ್ಕಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ವಿನಯಣ್ಣನ ಮದುವೆ, ವಿನಯಣ್ಣನ ಮದುವೆ ಅಲ್ಲ, ಅವ್ರ ಅಕ್ಕನ ಮದುವೆ ಇದೆ, ಅಲ್ಲಿ ಹೋಗ್ಬೇಕು ಇವಾಗ. ಸೊ ನಮ್ಮ ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ ಎಲ್ಲ ಇದೆ, ಸೊ ಅದನ್ನ ನೋಡ್ಕೊಂಬರೋಣ ಹಂಗೆ. ಆ್ಯಂಡ್ ಮದುವೆಲಿಂದ ಎಂಜಾಯ್ ಮಾಡೋಣ. ಬಿಕಾಸ್ ನಮ್ಮ ಸೀನಿಯರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮೀಟ್ ಮಾಡೋಣ. ಆ್ಯಂಡ್ ಈ ಬಟ್ಟೆಲ್ಲಂತೂ ಮದುವೆಗೆ ಹೋಗೋಕ್ಕಾಗಲ್ಲ. ಸೊ ಫಸ್ಟ್ ನಮ್ಮ ಔಟ್ಫಿಟ್ನ ಚೇಂಜ್ ಮಾಡೋಣ. ಓಕೆ ಗೈಸ್, ಇವಾಗ ಮಸ್ತ್ ಸೂಟ್ ಎಲ್ಲ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ. ಬಿಕಾಸ್ ಎಲ್ಲ ಹಂಗೆ ಸೂಟ್ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ಏನು ವಿಚಿತ್ರವಾಗಿ ಹೆಲ್ಮೆಟ್ ಎಲ್ಲ ಹಾಕೋಣ ಅಂತ ಅನ್ಕೋಬೇಡಿ. ಕೂದಲು ಸ್ವಲ್ಪ ಕೆದ್ರಕೊಂಡಿತ್ತು, ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಸೆಟ್ಟಾಗಿ ಅಂತ ಹಿಂಗೆ ಹಾಕೊಂಡಿದ್ದೀನಿ ಅಷ್ಟೇ. ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಕೂದಲು ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ಥರ ಹಾಕೋಬಿಡಿ. ನೀಟಾಗಿ ಬಾಚ್ಕೊಬಿಡೋಣ. ಬಾಚ್ಕೊಂಡು ಹೆಡ್ ಬ್ಯಾಂಡ್ ಹಾಕೊಂಡು ಕೂರಿಸ್ಕೊಳ್ಳೋಣ. ಸೊ ಇದು ಡ್ರೈ ಆದ್ಮೇಲೆ ಮತ್ತೆ ಬಾಚ್ಕೊಂಡ್ರೆ ನೀಟಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥರ ಯಾವ್ದಾದ್ರು ಸಿರಮ್ ಹಾಕೋಬಿಟ್ಟು ನೀಟಾಗಿ ಹಿಂಗೆ ಬಾಚ್ಕೊಬಿಟ್ಟು ಈ ಥರ ಬ್ಯಾಂಡ್ ಅಥವಾ ಟೋಪಿನ ಯಾವ್ದಾದ್ರು ಹಿಂಗೆ ಹಾಕೋಬಿಡಿ. ಸೊ ಸ್ಟ್ರೈಟ್ನಿಂಗ್ ಮಾಡೋದು ಹೀಟ್ ಬೇಕಾಗೇ ಇಲ್ಲ. ಸೊ ಹಂಗೆ ಸ್ಟ್ರೈಟ್ ಆಗುತ್ತೆ. ಫುಲ್ ಬಾಚ್ಕೊಂಡಾದ್ಮೇಲೆ ಈ ಥರ ಹಿಂಗೆ ಬ್ಯಾಂಡ್ ಹಾಕೋಬಿಟ್ಟು ಕೂರಿಸ್ಕೊಬಿಡಿ. ಅಂದರೆ ಪೂರ್ತಿ ಹೇರ್ಸ್ ಎಲ್ಲ ಬ್ಯಾಕ್ವರ್ಡ್ ಹಿಂಗೆ ಸ್ಟ್ರೆಚ್ ಆಗಬೇಕು. ಆ ಥರ ಒಳಗೆ ಸ್ವಲ್ಪ ಸಹ ಕಾಣುತ್ತೆ, ಬಟ್ ಮನೆ ಒಳಗಡೆ ಯಾರು ನೋಡ್ತಾರೆ. ಸೊ ಒಂದು ಅರ್ಧ ಗಂಟೆ ಹಿಂಗೆ ಬಿಟ್ಟರೆ ಆಲ್ಮೋಸ್ಟ್ ಸೆಟ್ ಆಗೋಗುತ್ತೆ. ಇಲ್ಲಿ ನನ್ನ ಔಟ್ಫಿಟ್ಟು ಅರ್ಧ ರೆಡಿಯಾಗಿದೆ, ಇನ್ನು ಸೂಟ್ ಹಾಕೋಬೇಕಷ್ಟೇ. ಹಾಗೆ ಗೈಸ್, ಫೈನಲಿ ಸೂಟೆಲ್ಲ ಹಾಕೊಂಡಿದ್ದೀನಿ. ಐ ಹೋಪ್ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ, ಗೊತ್ತಿಲ್ಲ. ನಾನೇ ಹೊಗ್ಲಕ್ಕಬಾರ್ದು. ನಂಗೂ ನಮ್ಮನ್ನು ಯಾರು ನೋಡ್ಬೇಕಲ್ವಾ. ಓಕೆ ಗೈಸ್, ಇವಾಗ ಬೇಗ ಹೊರಡೋಣ. ಹಾಗೆ ಗೈಸ್, ಫೈನಲಿ ಇವಾಗ ರೀಚ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಆದಿನೂ ಬಂದ್ಬಿಟ್ಟಾನೆ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ. ಹಲೋ ಬೈ. ಓಯ್ ವ್ಲಾಗು. Hi. Hi guys. We are few minutes ahead from performance and we seem so nervous. Thank you for coming late. You're making us so nervous. And we are ಸರಿ, ನಿಮ್ಮ ಹೆಸರಲ್ಲಿ ಸೂಟಲ್ಲಿ ಇನ್ನೂ ರೆಡಿ ಆಗಿಲ್ವಾ? ಹಲೋ ಸೋಹನ್, ಯಾಕೋ ನಾಚ್ಕೋತೀನಿ? ಹಲೋ ಗಾಯ್ಸ್, ಸೂಟ್ ಹಾಕೊಂಡು ಫುಲ್ ಶಾರುಖ್ ಖಾನ್ ಆಗ್ಬಿಟ್ಟು. ಹಲೋ ಹೋಗಿ ಒಳಗೆ ಆಜಾ. ये क्या कर रहे? ಗೈಸ್, ಬಿಹೈಂಡ್ ದ ಸೀನ್ಸ್ ನೋಡ್ಕೊಬಿಡಿ. ಒಳ್ಳೆನಾದ್ರು ಸ್ಟೋರಿ ಹಾಕಿದ್ರೆ ತಪ್ಪು ತಿಳ್ಕೊಬಿಡಿ. ಇವನ್ ಅವಾಗಲೇ ನೋಡಿದ್ರಲ್ವ ಸರಿ. ಮಾರ್ದಿಯಾ ಬಿಡಿ ಗೈಸ್, ಬೇಡ ಇವಾಗ. ಏನು ಕ್ಲೀನಿಂಗ್ ಅವ್ರಿಗೆ ಅಂತ ಒಬ್ರನ್ನ ಕರ್ಸಿದೀನಿ ಮಾಡಿ ನಗಾಕ ಓಡಾಡೋದು. ತಂಗೆ ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ವಿ. ನಮ್ಮ ಟೀಮವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಇವ್ರ ಜೊತೆ ಬಂದು ಇವ್ರು ತಿಂತಾ ಇದ್ದೀನಿ. ಅವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಅವಾಗ ಅವ್ರ ಜೊತೆ ಇನ್ನೊಂದ್ಸತಿ ಬರ್ತೀನಿ. ಅವಾಗ ನೀನು ಗೊತ್ತಾಗುತ್ತಾ? ಇಲ್ಲ ತಾನೆ, ಅಷ್ಟೇ. ನೀನು ಅವ್ರ ಜೊತೆ ಬಂದು ನಮಗೆ ಗೊತ್ತಾಗಲ್ಲ. ನಿನಗೆಲ್ಲಿ ಗೊತ್ತಾಗುತ್ತೆ? ನಾನು ನಿನಗೂ ಕಣ್ದಂಗೆ ಗೊತ್ತೀನಲ್ಲ. ಅದೇ ನಮಗೆ ಗೊತ್ತಾಗಲ್ಲ ಅಂತ ಏನಂದೆ ಮಚ್ಚ? ಸ್ಟೇಜ್ ಅಷ್ಟು ದೊಡ್ಡದೈತಲ್ಲ. ಏನಮ್ಮ ನಿಂದು? ಆಯ್ತು, ತೋರ್ಸು. ಇಲ್ಲ
ಬೇಕು ಸೇರಿಸಿ ಕೊಡ್ತೀನಿ ಅಂತ ಫೋಟೋ ಹೇಳಿ ಮುಸ್ತಫಾ ಹಾಯ್ ನಿಂತಿರೋ ಪೊಸಿಷನ್ ಅಯ್ಯಯ್ಯೋ ಅದೇ ನಿದ್ದೆ ಬರ್ತೈತ ಖಾನಾ ಪೀನಾ ಓಕೆ ಗೈಸ್ ಮಸ್ತ್ ಊಟ ಎಲ್ಲ ಆಗಿ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು ಆ್ಯಂಡ್ ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ವಿ ಇವ್ರು ನೋಡಿ ಮುಂದೆ ನಮಗವ್ರಿಗೂ ಸಂಬಂಧನೇ ಇಲ್ಲ ಅನ್ನಂಗೆ ನಡ್ಕೊಯ್ತದೆ ಏ ಬಾಯ್ ಬಾಯ್ ನೀನು ಅಲ್ಲೇ ಬರಬೇಕು ಬಾ ಗೈಸ್ ಅನದರ್ ಡೇ ಸೇಮ್ ಆ್ಯಕ್ಚುಲಿ ನಿನ್ನೆ ಮದುವೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಮಲ್ಕೊಬಿಟ್ಟು ಹೆವಿ ಸುಸ್ತಾಗಿತ್ತು ಆ್ಯಂಡ್ ಇವಾಗ ಮತ್ತೆ ಕಾಲೇಜಿಗೆ ಬಂದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ರಾಹುಲ್ ರಿವೀಲ್ ನಾನು ರಿವೀಲ್ ಮಾಡಿದ್ರೆ ಬ್ಲಾಗಲ್ಲೇ ರಿವೀಲ್ ಮಾಡ್ತೀನಿ ಏ ಮೇರಾ ವಚನ ವ್ಯೂಸ್ ಎಷ್ಟು ಬರುತ್ತೆ ನೋಡೋಣ ವ್ಯೂಸ್ ಎಷ್ಟು ಬರುತ್ತೆ ಈ ಸೆಮೆಂಟು ಗೈಸ್ ಪಕ್ಕ ಈ ಸೆಮೆಂಟಲ್ಲಿ ಮಾಸ್ಕ್ ಬಿಡ್ತಾನಂತೆ ಎಲ್ಲ ಏ ಹೋಗಿ ಸರಿ ಏನಿಲ್ಲ ಇವಾಗ ನೋಡಿ ಏನು ಮಾತಾಡ್ತಿಲ್ಲ ಸೈಲೆಂಟ್ ಓಕೆ ಗೈಸ್ ಇವಾಗ ಕಾಲೇಜೆಲ್ಲ ಆಗಿ ಆ್ಯಂಡ್ ಇವಾಗ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಹತ್ರ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಏನೇನೋ ಮಾತಾಡ್ತಿದ್ದೀನಿ ನಮ್ಮ ಪ್ರೋತ್ಸಾಹ ಗಾಡಿ ಓಡಿಸ್ತಾನೆ ಆ್ಯಕ್ಚುಲಿ ಗೈಸ್ ಹೊರಗಡೆ ಕಾರೆಲ್ಲ ಬಿಡಬೇಕಿತ್ತು ಸೊ ಅದಕ್ಕೆ ಅಂತ ಲೇಟ್ ಆಯ್ತು ಇಲ್ಲಾಂದರೆ ಇಷ್ಟೊಂದು ಆಲ್ರೆಡಿ ಡ್ಯಾನ್ಸ್ ಕ್ಲಾಸ್ ಇರ್ತಿದ್ವಿ ಏನೇನು ರೇಸ್ ಇಷ್ಟ ಅಲ್ಲ ಸರ್ ನೀನು ಲೈಫ್ ಬ್ಲಾಗ್ ಮಾಡೋದು ಬಿಡಲ್ಲ ನಿಂದು ರೀಚ್ ಆಗಲ್ಲ ನೀನು ಏನು ನೆವರ್ ಗಿವ್ ಅಪ್ ಅಲ್ಲ ನಿಂದು ರೀಚ್ ಆಗ್ತಾ ಇಲ್ಲ ಎಂತೆಂಥ ಮಾಡಿದ್ರೆ ಇಲ್ಲೆಲ್ಲ ರೀಚ್ ಆಗ್ತಿದೆ ಬ್ಲಾಗೆಲ್ಲ ರೀಚ್ ಆಗ್ತಿದ್ದಾವೆ ನೀನು ಕಷ್ಟ ಪಡ್ಕೊಂಡು ಪಾಪ ಡೈಲಿ ಬ್ಲಾಗ್ ಮಾಡ್ತಿದ್ಯಾ ರೀಚ್ ಆಗ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಜನಗಳಿಗೆ ಇನ್ನೇನು ಕಂಟೆಂಟ್ ಕೊಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಈ ಥರ ಹಿಂಸೆ ಕೊಟ್ಟರೆ ಯೂಟ್ಯೂಬರ್ ಬದುಕ್ತಾರೆ ಸರ್ ಇದು ಹೆಂಗಾಗಿದೆ ಅಂತಂದರೆ ನಾವು ಗುರಿ ಹಸಕ್ಕಾಗ್ತಿಲ್ಲ ಇವಾಗ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅದು ಹೋಗ್ಲಿ ಕರಡು ತೋರಿಸಿ ಒಂದು ಈ ಚಾನಲ್ನ ಸಬ್ಸ್ಕ್ರೈಬು ವ್ಯೂಸು ಲೈಕ್ಸು ಎಲ್ಲ ಕೊಡಿ ಇಲ್ಲಾಂದ್ರೆ ಒಂದು ಹಿಂಗಾದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟೊಂದೆಲ್ಲ ಇಲ್ಲ